ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಒಂದು ವೇಳೆ ಏನಾದ್ರೂ ಆ ನಿಧಿ ನನಗೆ ಸಿಗದೆ ಹೋದ್ರೆ ನಾನ್ ಸುಮ್ನೆ ಇರೋಳಲ್ಲ, ಇಡೀ ಆರ್ಯಾಂತಪುರನೇ ಸುಟ್ಟಾಕ್ಬಿಡ್ತೀನಿ. ಹೌದು, ಜಾಜಿ ಹೇಳ್ತಿರೋ ಸರಿ. ನೀನ್ ವಿಗ್ರಹ ಕೊಟ್ರೆ ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳ್ದ. ನೀನು ಅವಳ ಪರನೇ ಮಾತಾಡ್ತೀಯಾ? ನಿನ್ನ ವಿಗ್ರಹ ಸಿಗದೆ ಹೋದ್ರೆ ನಿನಗೆ ದಿಗ್ಬಂಧನ ಮಾಡ್ತೀನಿ. ದೇಶಕರೇ, ಎಲ್ರಿಗೂ ಇಷ್ಟ ದೈವ ಅಂತ ಒಂದಿರುತ್ತಲ್ವೇ? ತಮ್ಮ ಮನಸ್ಸಿನ ಭಾವನೆಗಳನ್ನ ತೋಡ್ಕೊಳ್ಳೋದು ತಮ್ಮ ಇಷ್ಟ ದೈವದ ಮುಂದೆನೇ ಅಲ್ವಾ? ಕೋಪ ತೋರಿಸೋದಾಗ್ಲಿ, ಭಕ್ತಿಯಿಂದ ಕೇಳ್ಕೊಳ್ಳೋದಾಗ್ಲಿ, ಹಠ ಮಾಡೋದಾಗ್ಲಿ, ಜಗಳ ಆಡೋದಾಗ್ಲಿ ಎಲ್ಲ ನಮ್ಮ ಆ ಇಷ್ಟ ದೈವದ ಮುಂದೆನೆ ಅಲ್ವಾ? ಅದು ನಮ್ದು, ನಮ್ಮ ಸ್ವಂತದ್ದು. ನಮ್ಮ ಜೀವ ಅಲ್ವಾ? ಹಾಗೆ ಹಾಗೆ ನನಗೆ ಜೀವವಾಗಿದ್ದವಳು ಆ ನನ್ನ ತಾಯಿ. ತ್ರಿಪುರ ಸುಂದರಿ ಅಮ್ಮನವರು. ಅದೀಗ ಯಾರ ಬಳಿ ತೋರ್ಲಿ? ಯಾರ ಬಳಿ ನನ್ನ ನೋವನ್ನು ತೋಡ್ಕೊಳ್ಳಿ? ಯಾರ ಬಳಿ ನನ್ನ ಕೋಪನ ತೋಡ್ಕೊಳ್ಳಿ? ಶುದ್ಧ ದೇವತೆಯಿಂದ ಆರಾಧಿಸೋ ಆ ಕಡಿಕೆಗೂ ಕೂಡ ಒಬ್ಳಿದ್ದಾಳೆ ರಾಕ್ಷಸಿ. ಆದ್ರೆ ನನಗೆ ಯಾರಿದ್ದಾರೆ ದೇಶಕರೇ? ಯಾರಿದ್ದಾರೆ? ಉಪಾಸನೆ ಮಾಡಿದ ಅಮ್ಮನವ್ರನ್ನೇ ದೂರ ಮಾಡಿಕೊಂಡೆ, ಅವಳಿಗೆ ಎದುರಾಗಿ ನಿಂತೆ, ನಂಬಿದ ಶಾಸ್ತ್ರಗಳನ್ನೇ ತುಳಿದು ನಿಂತೆ, ನಾನೇ ದೊಡ್ಡವನು ಅಂತ ಹುಂಬನಂತೆ ಮೆರೆದೆ. ನನಗೆ ಗೊತ್ತಿತ್ತು ಶಾಸ್ತ್ರಿಗಳೇ ಈ ದಿನ ಮತ್ತೆ ಬಂದೇ ಬರುತ್ತೆ ಅಂತ. ಇದ್ರ ಬಗ್ಗೆ ಮೊದಲೇ ನನಗೆ ತಿಳಿದಿತ್ತು. ಈ ಹಿಂದೆ ನಾನು ಹಲವಾರು ಬಾರಿ ಎಚ್ಚರಿಸಿದ್ದೆ ಕೂಡ. ಆದರೆ ನೀವೇ ನನ್ನ ಮಾತು ಕೇಳಲಿಲ್ಲ. ದೇಶಕರೇ, ಮೊದಲೇ ನೊಂದಿದ್ದೀನಿ ನಾನು. ದಯವಿಟ್ಟು ಇನ್ನಷ್ಟು ನೋಯಿಸಬೇಡಿ ನನ್ನ. ಅಳಬೇಡಿ ಶಾಸ್ತ್ರಿಗಳೇ. ಅಮ್ಮನವರು ಅಂದರೆ ಯಾರು? ಸಾಕ್ಷಾತ್ ಅಮ್ಮನೇ ಅಲ್ವೇ? ನೋಡಿ, ಮಗು ಮೈ ಮೇಲೆ ಮಣ್ಣು ಸುಟ್ಕೊಂಡು ಕೊಚ್ಚಲ್ಲಿ ಹೊರಳಾಡಿ ಮೈನೆಲ್ಲ ಹೊಲಸು ಮಾಡಿಕೊಂಡು ಮನೆಗೆ ಬಂದರು ಅಮ್ಮ ಒಳಗೆ ಕರ್ಕೊಳ್ಳೋಲ್ವೇ? ಮಲಿನವಾಗಿರೋ ಮಗ ಬಂದ ಅಂತ ಹೇಳಿ ಮನೆ ಬಾಗಿಲು ಹಾಕೊಂಡ್ಬಿಡ್ತಾಳ. ಈ ಥರ ಒಂದು ಉದಾಹರಣೆ ತೋರಿಸಿ. ಇಲ್ಲ ಅಲ್ವಾ? ನೀರು ತಂದು ಮಗುನ ಸ್ವಚ್ಛ ಮಾಡಿ ಪ್ರೀತಿಯಿಂದ ಒಳಗೆ ಕರೆಸ್ಬಿಡ್ತಾಳೆ. ಅದೇ ಅಮ್ಮ ಅಂದರೆ, ಮಾತೃವಾತ್ಸಲ್ಯ ಅಂದರೆ. ನೀವೇನು ಯೋಚನೆ ಮಾಡಬೇಡಿ. ಅಮ್ಮನವರು ಪಾದಕ್ಕೆ ಬಿದ್ದು ಸಂಪೂರ್ಣವಾಗಿ ಶರಣಾಗತರಾಗಿ ನೀವು ಮಾಡಿರೋ ಎಲ್ಲ ತಪ್ಪುಗಳನ್ನು ಅಮ್ಮನವರು ಕ್ಷಮಿಸಿಬಿಡ್ತಾರೆ. ಪಾಪ ಕೋಟಿಗಳನ್ನು ತೊಳೆದ ಮಾತೃ ಹೃದಯವಳು. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಮೊದಲು ಒಳಗೆ ಬನ್ನಿ.
ಮಗಳೇ ಮಗಳೇ ಅಪ್ಪ ನೀವು ಯಾವಾಗ ಬಂದ್ರಿ? ಯಾವುದೋ ಚಿಂತೆಯಲ್ಲಿ ಅಲ್ಲೇ ನೋಡ್ತಿದ್ಯಲ್ಲ ಆಗಲೇ. ಏನಾಗಿದೆ ಮಗಳೇ ನಿನಗೆ? ನನ್ನ ಮಗಳು ಬಹಳ ಗಟ್ಟಿಗಿತ್ತಿ, ಎಂಥ ಕಷ್ಟ ಬಂದರೂ ಎದುರಿಸೋ ಶಕ್ತಿ ಇರೋಳು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಿದ್ದೆ. ಆ ನಂಬಿಕೆನೆ ಮಣ್ಣು ಪಾಲು ಮಾಡಿಬಿಟ್ಟಿಯಲ್ಲ ಮಗಳೇ. ಏನಾಗಿದೆ ನಿನಗೆ? ಏನಾಗಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ ಅಪ್ಪ? ಇನ್ನೂ ಏನಾಗಬೇಕು ಮಗಳೇ? ನಾನೊಂದು ಸುದ್ದಿ ಕೇಳಿದೆ, ನಿಜನಾ? ಯಾವ ವಿಷಯ ಅಪ್ಪ? ಬಂಗಾರಿನ ದೇವಿಕಾ ಮದುವೆ ಆದರೆ ನೀನು ಪ್ರಾಣ ಬಿಟ್ಬಿಡ್ತೀನಿ ಅಂದ್ಯಂತೆ, ಹಠ ತೊಟ್ಟಿದ್ಯಂತೆ, ನಿಜನಾ? ಹೌದಪ್ಪ, ನೀವು ಕೇಳಿರೋ ಸಮಾಚಾರ ಸತ್ಯ. ಏನು ಮಾತಾಡ್ತಿದ್ಯಾ ಅನ್ನೋ ಅರಿವಿದೆಯಾ ನಿನಗೆ? ಪ್ರಾಣ ಕಳ್ಕೊಳ್ಳೋದು ಹೇಡಿಗಳ ಕೆಲಸ. ಹಾಗೆ ಅಂದ್ಕೊಳ್ಳಿ, ನಾನು ಹೇಳಿ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ. ಆದರೆ ಬಂಗಾರಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಪ್ಪ. ಈ ಬದುಕು ನನಗೆ ಏಟಿನ ಮೇಲೆ ಏಟು ಕೊಡ್ತಾನೇ ಇದೆ. ನಾನು ಅದಕ್ಕೆ ಸವಾಲಾಗಿ ನಿಲ್ತಾನೇ ಹೋದೆ. ಆದರೆ ಕೊನೆಗೆ ನನಗೆ ಸಿಕ್ಕಿದ್ದೇನಪ್ಪ? ಬರೀ ಸೊನ್ನೆ. ಇನ್ನೂ ಈ ನೋವುಗಳನ್ನ ಸಹಿಸಿ ಬೆಂಕಿಲಿ ಬೇಯಲಾರೆ. ಬಂಗಾರಿ ನನ್ನಿಂದ ದೂರ ಆದ ಕ್ಷಣ ನಾನು ಪ್ರಾಣ ಕಳ್ಕೊತೀನಿ. ನೋಡ್ತಾ ಇರಿ ಅಮ್ಮನವರೇ, ಈ ಹುಣ್ಣಿಮೆಯೊಳಗಡೆ ಶ್ರೀಚಕ್ರ ನನಗೆ ಸಿಗ್ಲಿಲ್ಲ ಅಂದ್ರೆ ಈ ಚಕ್ರಾಪುರಿಯ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಗರ್ಭಗುಡಿಯೊಳಗೆ ಇದೇ ದೇವಸ್ಥಾನದ ಪ್ರಧಾನ ಅರ್ಚಕನಾದ ಹಾಗೂ ಉಪಾಸಕನಾದ ವಿರೂಪಾಕ್ಷ ಶಾಸ್ತ್ರಿ ನೇಣು ಹಾಕೊಂಡು ಸಾಯ್ತಾನೆ. 42 ದಿವಸ ನಿಮಗೆ ಪೂಜೆ ನಿಲ್ಲಿಸ್ತೀನಿ. ಇದು ಈ ವಿರೂಪಾಕ್ಷ ಶಾಸ್ತ್ರಿ ಹಾಕ್ತಾ ಇರೋ ಸವಾಲ್. ಆಗ್ಲಿ ಜನ್ಮ ಹುಟ್ಟಿ ಬರ್ತೀನಿ, ಮತ್ತೆ ನಿಮಗೆ ಸವಾಲಾಗಿ ಹುಟ್ಟಿ ಬರ್ತೀನಿ. ಇನ್ನಷ್ಟು ಶಕ್ತಿಶಾಲಿಯಾಗಿ, ಇನ್ನಷ್ಟು ಬಲಶಾಲಿಯಾಗಿ ಬರ್ತೀನಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಶ್ರೀಚಕ್ರವನ್ನ ಮುಂದಿನ ಜನ್ಮದಲ್ಲಾದ್ರೂ ನಾನು ನಿಮ್ಮಿಂದ ತಗೊಳ್ತೀನಿ. ಇದು ಸತ್ಯ. ದೇವಿಕಾ, ದೇವಿಕಾ,
ದೇವಿಕಾ 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 ಬಂಗಾರಿ ದೇವಿಕಾ ಇಲ್ಲಿ ದೇವಿಕಾ ಏನಾದ್ರು ನೋಡಿದ್ಯಾ? ಇಲ್ಲ ನಾನು ನೋಡ್ಲಿಲ್ಲ. ಅಯ್ಯಯ್ಯೋ ಎಂತ ಕೆಲಸ ಆಗೋಯ್ತು. ಬಂಗಾರಿ ಇದು ನಿನ್ ಕೈಯಲ್ಲ, ನಿನ್ ಕಾಲು ಅಂತ ತಿಳ್ಕೊ. ದಯವಿಟ್ಟು ದಯವಿಟ್ಟು ನನ್ನ ಮಗಳನ್ನ ಮದುವೆ ಆಗು. ನೀನ್ ಸಿಗ್ದಿದ್ರೆ ಪ್ರಾಣ ಕಳ್ಕೊಂತೀನಿ ಅಂತಾಳೆ ನನ್ನ ಮಗಳು. ಅವಳು ಹೇಳಿದ್ದನ್ನ ಮಾಡವಳೆ. ತಾಯಿ ಇಲ್ದಿರೋ ಮಗಳು ಅಂತ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ಟೆ. ಆ ಪ್ರೀತಿನೇ ಹೆಚ್ಚಾಗಿ ಹಠಮಾರಿತನಕ್ಕೆ ತಿರುಗಿದೆ. ನನ್ನ ಮಗಳನ್ನ ಮದುವೆ ಆಗಿ ಅವಳನ್ನ ಉಳಿಸ್ಕೊಡು ಬಂಗಾರಿ. ಇಲ್ಲ, ನಾನು ದೇವಿಕನ್ ಮದುವೆ ಆಗಲ್ಲ. ಒಪ್ಪಂದದ ಪ್ರಕಾರ ಜಾಜಿ ವಿಗ್ರಹನ ಕೊಟ್ರೆ ಮದುವೆ ಆಗ್ಬೇಕು ಅಂತ ಇತ್ತು. ಆದ್ರೆ ಅವ್ದು ಯಾವುದೋ ನಕಲಿ ವಿಗ್ರಹನ ಕೊಟ್ಟು ಯಾಮಾರಿಸಿದಾಳೆ. ನಾನು ಮದುವೆ ಆಗಲ್ಲ. ಯಜಮಾನ್ರೆ ದೇವಿಕಮ್ಮನವರು ಬಿದ್ದೋಗ್ಬಿಟ್ಟಿದ್ದಾರೆ. ನನಗೆ ನಿನ್ನ ದುಃಖ ಅರ್ಥ ಆಗುತ್ತೆ ಮಗಳೇ, ಆದರೆ ಸಾಯ್ತೀನಿ ಅನ್ನೋ ನಿರ್ಧಾರ ತಪ್ಪು. ಪ್ರಪಂಚದಲ್ಲಿ ಕಷ್ಟ ಬಂದವರೆಲ್ಲ ಸಾಯೋ ಹಾಗಿದ್ದಿದ್ರೆ ಯಾರೂ ಇರ್ತಿರ್ಲಿಲ್ಲ. ನಮ್ಮ ಬಗ್ಗೆ ಯೋಚನೆ ಮಾಡು. ಇಷ್ಟು ಸ್ವಾರ್ಥಿ ಆಗಬೇಡ ಮಗಳೇ. ನಾನು ಎಲ್ಲ ಬಿಟ್ಟು ನಿನ್ನ ಜೊತೆ ಯಾಕೆ ಬಂದಿದ್ದೀನಿ ಹೇಳು? ನಿನಗೋಸ್ಕರ. ಆದ್ರೆ ನೀನು ಸಾಯ್ತೀನಿ ಅಂತ ನಿರ್ಧಾರ ಮಾಡಿದಾಗ ಈ ಅಪ್ಪನ ಪ್ರೀತಿ, ಅಲ್ಲಿ ಊರಿನಲ್ಲಿ ಉಸಿರು ಬಿಗಿ ಹಿಡಿದು ನಿನ್ನ ದಾರಿನೇ ಕಾಯ್ತಿರೋ ಅಮ್ಮನ ಮಮತೆ ನೆನಪಾಗ್ಲಿಲ್ವಾ ಮಗಳೇ? ಸಾಯುವಾಗ ಸಾಯೋದಾದ್ರೆ ನಾವ್ಯಾರೂ ನಿನ್ ಕಣ್ಣು ಮುಂದೆ ಬರಲಿಲ್ವಾ? ಬಂಗಾರಿ ಪ್ರೀತಿ ಮುಂದೆ ನಾವ್ ಯಾವ ಲೆಕ್ಕನೂ ಇಲ್ವಾ ಮಗಳೇ? ಅಪ್ಪ, ಅದು ಹಾಗಲ್ಲಪ್ಪ. ಮಾತಾಡಬೇಡ ನೀನು. ನಾನು ಹೆತ್ತ ಮಗಳು ಸುಂದರಿ ಯಾರ್ದೋ ದ್ವೇಷಕ್ಕೆ ಬಲಿಯಾದಾಗ ನನ್ನ ಬದುಕಿಗೆ ಬಂದೋಳು ನೀನು. ನೀನ್ ನಮ್ಮ ಮಗಳಾದೆ. ನಾವೆಲ್ಲವನ್ನೂ ಮರ್ತೀವಿ. ಸುಂದರಿ ನೆನಪು ಕೂಡ ನಮ್ಮನ್ನು ಕಾಡಲಿಲ್ಲ. ಅಂಥ ನಮಗೆ ಇಂಥ ಅನ್ಯಾಯ ಮಾಡಕ್ಕೆ ಹೊರಟಿದೆಯಲ್ಲ, ಹೇಗೆ ಮನಸ್ಸು ಬಂತು ನಿನಗೆ? ಕಷ್ಟಗಳ ಬಿರುಗಾಳಿಗೆ ಸಿಕ್ಕಿ ಸಿಕ್ಕಿ ನನ್ನ ಮನಸ್ಸು ಕಲ್ಲಾಗಿ ಹೋಗಿದೆ ಅಪ್ಪ. ಬಂಗಾರಿ ನನಗೆ ಬೇಕಪ್ಪ. ಅವನೇನಾದ್ರೂ ನನಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಬಿಡೋದು ಖಂಡಿತ. ಸುಮ್ಮನೆ ಕೂತಲ್ಲೇ ಸಾಯೋದಿಲ್ಲ ಅಪ್ಪ. ಯಾವ ದಕ್ಷಿಣನಾಥನ್ ಗುಡಿಲಿ ಸುಂದ್ರಮ್ಮನ್ನಿಟ್ಟು ಪೂಜೆ ಮಾಡಬೇಕು ಅಂತ ಬಂದ್ನೋ, ಅದೇ ದಕ್ಷಿಣನಾಥನ್ ಗುಡಿ ಹಿಂದೆ ಸಹಸ್ರ ಹೊನ್ನಿನ ನಿಧಿ ಇದೆಯಂತೆ. ಅದನ್ನ ಪ್ರವೇಶ ಮಾಡೋದಕ್ಕೆ ಭೂತಾಳ ಸುರಂಗ ಒಂದಿದೆಯಂತೆ. ಅದ್ರ ಒಳಗಡೆ ಅಷ್ಟಸಹಸ್ರ ವಿಷಕಾರಿ ಸರ್ಪಗಳಿದೆಯಂತೆ. ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಪಂಚಸಹಸ್ರ ಸರ್ಪಗಳಿಗೆ ಆಹುತಿ ಆಗ್ತಾ ಇದ್ದೀನಿ. ಆ ವಿಷ ಜಂತುಗಳಿಗೆ ಆಹುತಿ ಆಗ್ಲಿ ನನ್ನ ದೇಹ. ಅಮ್ಮನವರೇ ಕೊಟ್ಟಿರೋ ದೇಹ ಅವ್ರಿಗೆ ಅರ್ಪಣೆ ಆಗ್ಲಿ. ಸಾಯೋಕ್ ಮೊದಲು ಈ ಭಕ್ತಿ ಆರಾಧನೆ ಅಮ್ಮನವರು ಎಲ್ಲ ಸುಳ್ಳು ಅನ್ಕೊಂಡು ಸಾಯ್ತೀನಿ. ಅಮ್ಮನವ್ರಿಗೆ ನಿಜವಾಗ್ಲೂ ನನ್ನ ಭಕ್ತಿ ಮೇಲೆ ನಂಬಿಕೆ ಇದ್ರೆ, ಅವಳು ನಿಜವಾಗ್ಲೂ ಭಕ್ತರ ರಕ್ಷಣೆಗೆ ಬರೋದೇ ಆದ್ರೆ ಅವಳೇ ತಪ್ಪಿಸ್ಲಿ ಇದನ್ನೆಲ್ಲ. ಬಂಗಾರಿನ ನನಗೆ ಕೊಡಿಸ್ಲಿ. ಜಾಜಿ, ಈ ಬಡಪಾಯಿ ಅಪ್ಪನ ಮುಖ ನೋಡಿಯೋ ನಿನ್ನ ನಿರ್ಧಾರ ಬದಲಾಯಿಸಲ್ವಾ ತಾಯಿ? ಇಲ್ಲ ಅಪ್ಪ, ಬದಲಾಯಿಸಕ್ಕಾಗೋದಿಲ್ಲ. ಬಂಗಾರಿ ಬದುಕಲ್ಲಿ ಒಂದು ನಾನಿರ್ಬೇಕು, ಇಲ್ಲ ಅವಳಿರ್ಬೇಕು. ನನ್ನ ಮಗಳು ಬದುಕಬೇಕು ಅಂದರೆ ದೇವಿಕಾ ಸಾಯಬೇಕು.
ದೇವಿಕಾ 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 ಏನಾಯ್ತಮ್ಮ ದೇವಿಕಾ ಬಂಗಾರಿ ಹೋಗಿ ಸ್ವಲ್ಪ ನೀರು ತಮ್ಮ ದೇವಿಕಾ 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 ಏನಾಯ್ತಮ್ಮ ದೇವಿಕಾ ಎದ್ದೋಳು ಮಾತಾಡ್ ದೇವಿಕಾ 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 ಎದ್ದೋಳಮ್ಮ ದೇವಿಕಾ 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 ಏನಮ್ಮ ಆಗ್ತಿದೆ ದೇವಿಕಾ ಏನಾಯ್ತು ಇವಳಿಗೆ ಯಾಕೆ ಹಿಂಗೆ ಆಡ್ತಿದ್ದಾಳೆ? ಇವಳು ಯಾವಾಗಲೂ ಹೀಗೆ ಮನ್ಸಿಗೆ ಅನ್ಸಿದ್ದನ್ನ ಮಾಡ್ಬಿಡ್ತಾಳೆ. ಅದು ದಕ್ಕದೆ ಹೋದ್ರೆ ಈಗ ಆರೋಗ್ಯ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾಳೆ. ದೇವಿಕಾ 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 ನೀನ್ ಸಿಗಲ್ಲ ಅನ್ನೋ ಕೋಪ ಆವೇಶ ಹೆಚ್ಚಾಗಿ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ರಕ್ತದ ಒತ್ತಡ ಜಾಸ್ತಿಯಾಗಿ ಈಗ ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ. ದೇವಿಕಾ ದೇವಿಕಾ ಈಗೇನು ಮಾಡೋದು? ಬಂಗಾರಿ ನೀನು ಸ್ವಲ್ಪ ಮಾತಾಡ್ಸು. ನಿನ್ನ ಮಾತು ಕೇಳಿದ್ರೆ ಎಚ್ಚರ ಆಗ್ಬೋದು ಅನ್ಸುತ್ತೆ. ದೇವಿಕಾ ದೇವಿಕಾ ನೀರು ಕುಡಿಸಿ. ಅಯ್ಯೋ ಶಿವನೇ, ಏನಾಯ್ತು ನನ್ನ ಮಗಳಿಗೆ? ಕುಡ್ತೀನಿ ನೀರೆಲ್ಲ ಈಚೆ ಬರ್ತಿದ್ಯಲ್ಲಪ್ಪ ಮಗಳೇ. ಎಲ್ಲಿಗೆ ಹೋಗ್ತಿದ್ದೀರಾ? ಯಾವ ತಪ್ಪಿಗೆ ಈ ಶಿಕ್ಷೆ ಹೇಳು ದಕ್ಷಿಣನಾಥ? ನಾನು ಯಾವ ಪಾಪ ಮಾಡಿದ್ದೀನಿ? ತಲಾಂತರದಿಂದ ಸೇವೆ ಮಾಡ್ಕೊಂಡು ಬಂದಿರೋ ಅರ್ಚಕರು ವಂಶ ನಮ್ದು. ನನಗೆ ಅಂತ ಇರೋ ಒಂದೇ ಒಂದು ಜೀವ ನನ್ನ ಮಗಳು. ನನ್ನ ಮಗಳು ನನ್ನ ಪ್ರಾಣ. ಅವಳನ್ನ ಯಾಕೆ ನನ್ನಿಂದ ದೂರ ಮಾಡ್ತಾ ಇದೆಯಾ? ಹೌದು, ನಾನು ದುಷ್ಟನೇ, ನೀಚನೇ, ಪಾಪಿನೇ. ನಿನ್ ತಳದಲ್ಲಿರೋ ನಿಧಿಗೆ ಹೊಂಚಾಕ್ದೆ. ಅದನ್ನ ಪಡಿಬೇಕು ಅಂತ ಮಾಡಬಾರ್ದನ್ನ ಮಾಡಿದೆ. ಅದೆಲ್ಲ ಯಾರಿಗೋಸ್ಕರ? ನನ್ನ ಮಗಳಿಗೋಸ್ಕರ ತಾನೆ. ಆದ್ರೀಗ ಪ್ರಾಣ ಹೋಗೋ ಸ್ಥಿತಿಗೆ ತಲುಪಿದಾಳೆ. ಇವಳು ಕೂತ್ಕೊಂಡ್ರು ಕರಗಬಾರ್ದು. ಅಷ್ಟೊಂದು ಹೊಂದು ಸಂಪಾದಿಸಿದ್ದೀನಿ. 10 ಊರು ಖರೀದಿಸೋ ಅಷ್ಟು ಸಂಪತ್ತು ಮಾಡಿದ್ದೀನಿ. ಆದ್ರಿಗೇನು ಪ್ರಯೋಜನ? ಇದನ್ನೆಲ್ಲ ಅನುಭವಿಸ್ಬೇಕಾಗಿರೋ ನನ್ನ ಕೂಸು ಸಾವಿನ ಮಡ್ಲಲ್ಲಿದೆ. ಉಳಿಸ್ಕೊಡು ತಂದೆ, ನನ್ನ ಮಗಳನ್ನ ನನಗೆ ಉಳಿಸ್ಕೊಡು. ಬೇಕಾದ್ರೆ ನನ್ನ ಪ್ರಾಣ ತಗೋ, ಆದರೆ ಬದುಕು ಬಾಳ್ಬೇಕಾಗಿರೋ ಆ ಚಿಗುರನ್ನ ಹೊಸ್ಕಾಕ್ಬೇಡ. ನನಗೀಗ ನನ್ನ ತಪ್ಪಿ ನರ್ವಾಗಿದೆ. ನಾನು ತಪ್ಪು ಮಾಡ್ಬಿಟ್ಟೆ ತಂದೆ, ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಯಾರು? ಈ ಗುಡಿ ಪ್ರಧಾನ ಅರ್ಚಕ ಅನ್ಸ್ಕೊಂಡವನು. ಈ ಊರಲ್ಲಿ ನನಗೆ ಸ್ಥಾನಮಾನ ಇದೆ ಅಂದರೆ ಅದು ನಾನು ನಿನ್ನ ಸೇವಕ ಅನ್ನೋ ಕಾರಣಕ್ಕೆ. ಆದರೆ ಜನರು ಭಕ್ತಿನ ಬಂಡವಾಳ ಮಾಡಿಕೊಂಡು ನಿನ್ನ ಭಕ್ತಾದಿಗಳನ್ನ ನನ್ನ ಕಾಲು ಕಸ ಮಾಡಿಕೊಂಡೆ. ಸಾಲದು ಅಂತ ಕನಕಾಂಬರಿ ದೇವಿ ಜೊತೆ ಸೇರಿ ನಿನ್ನ ನಿಧಿ ಹೊಡಿಯಕ್ಕೆ ಹೊಂಚಾಕ್ದೆ. ನನ್ನಿಂದ ತಪ್ಪಾಯ್ತು ತಂದೆ. ಹೊನ್ನಿನ ಆಸೆ ನನ್ನಿಂದ ತಪ್ಪು ಮಾಡಿಸ್ಬಿಡ್ತು. ನೀನಿಟ್ಟು ಭಿಕ್ಷೆಯಲ್ಲಿ ಬದುಕಬೇಕಾದವ ನಾನು. ನಾನು ಮಾಡಿದ ಕರ್ಮ ಈಗ ನನಗೆ ಸುಡ್ತಾ ಇದೆ. ಅದ್ರ ಪಾಪನೇ ಈಗ ನನ್ನ ಮಗಳಿಗೆ ತಟ್ಟಿದೆ. ನಾನು ಆಡಿದ ಹೀನ ಮಾತಿಗೆ ಪ್ರತಿಯಾಗಿ ಈ ನನ್ನ ನಾಲ್ಗೆನ ಕತ್ತರಿಸಿ ನಿನ್ನ ಪಾದದಡಿಗಿಡ್ತೀನಿ ತಂದೆ. ಅಮ್ನವ್ರೆ ಯಾಕೆ ಹಂಗ್ ಬಡ್ಕೋತಾ ಇದ್ದೀ? ಅಲ್ಲಿ ಗುಡಿತಾಗ ಶಿವರುದ್ರಪ್ಪನವರು ನಾಲ್ಗೆ ಕೊಯ್ಕಂತ ಹೇಳ್ತಾ ಇದ್ರು.
ಶಿವರುದ್ರಪ್ಪ ನಾಲ್ಗೆ ಕತ್ತರಿಸ್ಕೊಂತಾನಂತ ಅವನಿಗೆ ನುಚ್ಚಿಡ್ದೈತಾ? ಅವ್ನು ನಾಲ್ಗೆ ಕತ್ತರಿಸ್ಕೊಂಡ್ರೆ ಗರ್ಮಂತ್ರ ಹೇಳೋರು ಯಾರು? ಐನೋರು ನಮಗ್ ಮೋಸ ಮಾಡಿ ಚಕ್ರಾಪುರಿಗೆ ಹೊಂಟೋಗವ್ರೆ. ಈ ಶಿವರುದ್ರ ನಾಲ್ಗೆ ಕತ್ತರಿಸ್ಕೊಂಡ್ರೆ ನಮಗ್ ನಿಧಿ ದಾರಿ ತೋರ್ಸೋರು ಯಾರು? ನಮಗ್ ಉಳ್ದಿರೋದು ಇನ್ನೆರಡೇ ದಿನ ಹುಣ್ಣಿಮೆಗೆ. ನಾಳೆನೆ ನಮ್ ಕೆಲಸ ಆಗಬೇಕು. ಇನ್ನೂ ನಮ್ ಕೈಗೆ ವಿಗ್ರಹ ಸಿಕ್ಕಿಲ್ಲ. ಈ ಶಿವರುದ್ರಪ್ಪ ನೋಡಿದ್ರೆ ಹಿಂಗ್ ಮಾಡ್ಕೊಂತಾವ್ರೆ. ಪಾಂಡು, ನೀನ್ ಹೋಗಿ ಈ ಚೆನ್ನ ಕಡ್ಗಿಗೆ ತಿಳಿಸು. ನಾನು ದೇವಸ್ಥಾನಕ್ಕೆ ಹೋಗಿ ಶಿವರುದ್ರಪ್ಪನ ತಡಿತೀನಿ. ಹೋಗು. ಸರಿ ಅಮ್ಮನವ್ರೆ. ನಡಿ. ಇನ್ಯಾವತ್ತೂ ಈ ನನ್ನ ನಾಲ್ಗೆ ಪಾಪ ಮಾತಾಡೋದಿಲ್ಲ. ನನ್ನ ಮಗಳನ್ನ ಕಾಪಾಡು ತಂದೆ.